ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಬೆಳಿಗ್ಗೆ ಅಡುಗೆ ಮನೆಗೆ ಬಂದಿದ್ದೀನಿ. ಇವತ್ತು ಏನು ಅಡುಗೆ ಮಾಡೋದು ಅಂತ ನೋಡೋಣ. ಇವತ್ತು ನಾನು ಬೆಳಿಗ್ಗೆಗೆ ಅನ್ನ ಮಾಡೋಕ್ಕೆ ಅಂತ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ವೈಟ್ ರೈಸ್ ಅನ್ನ ಮಾಡೋದು ಬಂದು ಪಾತ್ರದಲ್ಲೇ ಮಾಡೋದು, ಕುಕ್ಕರಲ್ಲಿ ಮಾಡಲ್ಲ ಆಯಿತಾ. ಇದ್ರ ಜೊತೆಲಿ ಇವತ್ತು ನಾನು ಕಾಬೂಲ್ ಕಡಲೆ ಸಾರು ಮಾಡೋಣ ಅಂತ ಒಂದು 10 ಅವರು ಚೆನ್ನಾಗಿ ನೆನೆಸಿರೋ ಕಾಬೂಲ್ ಕಡಲೆ. ಇನ್ನು ಇದು ಚೆನ್ನಾಗಿ ತೊಳೆದುಬಿಟ್ಟು ಕುಕ್ಕರ್ ಒಳಗಡೆಗೆ ಹಾಕ್ಕೊಳ್ಳೋಣ. ಕುಕ್ಕರ್ ಒಳಗಡೆಗೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ನೆನೆಸಿರೋ ಕಡಲೆ ಪೂರ್ತಿ ಅದರೊಳಗಡೆಗೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕೆ ಜಿ ಕಡಲೆ ತೊಗೊಂಡಿದ್ದೀನಿ ಆಯಿತಾ. ಯಾಕೆಂದರೆ ಈ ಕಡಲೆ ಸಾರು ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ಅದರಿಂದ ನಾನು ಅರ್ಧ ಕೆ ಜಿ ತೊಗೊಂಡಿರೋದು. ನಾನು ನೀರು ಹಾಕಿರೋದು ಇಷ್ಟೇ, ನೀರು ಹಾಕಿರೋದು ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ನೀರು ನಮಗೆ ಬೆಂದಾದಮೇಲೆ ಮಸಾಲೆ ಎಲ್ಲ ಹಾಕ್ತೀವಲ್ಲ ಆ ಟೈಮಲ್ಲಿ ನಾವು ನೀರು ಆ್ಯಡ್ ಮಾಡ್ಕೊಳ್ಳೋಣ. ಇನ್ನು ಇದರ ಜೊತೆಯಲ್ಲಿ ನಮಗೆ ಉಪ್ಪು ಹಾಕೋಣ. ನಾನು ತುಂಬ ವರ್ಷದಿಂದ ಪಿಂಕ್ ಸಾಲ್ಟೇ ಯೂಸ್ ಮಾಡೋದು. ನಾವು ನಾರ್ಮಲ್ ಉಪ್ಪು ನಾನು ಯೂಸ್ ಮಾಡಲ್ಲ. ಯಾಕೆಂದರೆ ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಆದ್ದರಿಂದ ನಾನು ಈ ಉಪ್ಪು ಯೂಸ್ ಮಾಡ್ತಿರೋದು ಆಯಿತಾ. ಅದರದ್ದು ರೇಟು ಸ್ವಲ್ಪ ಜಾಸ್ತಿನೇ, ಅದರ ಮೇಗೆ ತುಂಬ ಒಳ್ಳೆಯದು. ಅದಾದಮೇಲೆ ಇನ್ನು ಇದ್ರ ಜೊತೆಯಲ್ಲಿ ಸೇರಿಸೋದಕ್ಕೆ ಸ್ವಲ್ಪ ಆಲೂಗಡ್ಡೆ ಬೇಕು. ಅದಾದಮೇಲೆ ಈರುಳ್ಳಿ ಬೇಕು. ಅವಾಗ ನಾನು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ಕೆಲಸ ಆಗುತ್ತಲ್ಲ ಅಂತ ಆಲೂಗಡ್ಡೆ ಈರುಳ್ಳಿ ಎಲ್ಲ ತೊಗೊಂಡು ಕ್ಲೀನ್ ಮಾಡೋಣ ಅಂತ ಎತ್ಕೊಂಡ್ಬರ್ತಾಯಿದ್ದೀನಿ. ಇದರಲ್ಲಿ ಮೇಯ್ನ್ ಈಗ ಬೇಕಾಗಿರೋದು ಅರ್ಜೆಂಟಾಗಿ ಆಲೂಗಡ್ಡೆ ಬೇಕು. ಯಾಕೆಂದರೆ ಅದು ಕಡಲೆ ಜೊತೆಯಲ್ಲಿ ಸೇರಿಸಿ ಬೇಯಿಸಬೇಕು. ನಾನು 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇನ್ನು ಇದು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದಾದ್ಮೇಲೆ ಇದು ಕಡಲೆ ಜೊತೆಯಲ್ಲಿ ಹಾಕ್ಕೋಬೇಕು. ಇದು ಆಲೂಗಡ್ಡೆ ತುಂಬ ಸಣ್ಣದಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಕಡಲೆ ಜೊತೆಲಿ ಬೇಯಿಸೋದಲ್ವ, ಅದರಿಂದ ಅದು ಬೇಗ ಬೇಯುತ್ತದೆ. ನಾನೀಗ ಆಲೂಗಡ್ಡೆ ಬಂದು ಇದು 4 ಪೀಸಾಗಿ ಕಟ್ ಮಾಡ್ತಾಯಿದ್ದೀನಿ. ಈ ಥರ ದೊಡ್ಡ ಪೀಸಾಗಿ ಕಟ್ ಮಾಡಿ ಹಾಕ್ತೀನಿ. ಯಾಕೆಂದರೆ ಅದು ಕಡಲೆ ಜೊತೆಲಿ ಬೇಗ ಬೇಯುತ್ತದೆ ಅದು. ಇನ್ನು ಇದು ಮುಚ್ಚಳದಲ್ಲಿ ಮುಚ್ಚಿಬಿಟ್ಟು ನಮಗೆ ಒಂದು 7 ವಿಸಿಲ್ ಹಾಕ್ಸ್ಬಿಟ್ಟು ಬೇಯಿಸ್ಕೋಬೇಕು. ಇದು ಕುಕ್ಕರಲ್ಲಿ ವಾಷರ್ ಹಾಕೋ ಟೈಮಲ್ಲಿ ಸ್ವಲ್ಪ ನೆನೆಸ್ಬಿಟ್ಟೆ ಯಾವಾಗಲೂ ವಾಷರ್ ಹಾಕೋಬೇಕಾಯ್ತಾ. ಅದು ಸ್ವಲ್ಪ ಸೇಫರ್ ಸೈಡು. ಅದಾದಮೇಲೆ ನಾನು ಅದು ಬೇಯಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ನಾನು ಅನ್ನಕ್ಕೆ ನೀರು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ. ನೀರು ಚೆನ್ನಾಗಿ ಬಿಸಿ ಆಯಿತು. ಅದಕ್ಕೆ ಅಕ್ಕಿ ತೊಳೆದುಬಿಟ್ಟು ಹಾಕೋಣ ಅಂತ ಅಕ್ಕಿ ಹಾಕ್ತಾಯಿದ್ದೀನಿ. ನನಗೆ ಕುಕ್ಕರ್ಲಿ ಅನ್ನ ಮಾಡಿದರೆ ಇಷ್ಟ ಆಗಲ್ಲ, ನನಗೆ ಪಾತ್ರದಲ್ಲೇ ಮಾಡಬೇಕು. ಯಾಕೆಂದರೆ ಕುಕ್ಕರಲ್ಲಿ ಅನ್ನ ಮಾಡಿದರೆ ಸ್ವಲ್ಪ ತಣ್ಣಗಾದಮೇಲೆ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಅನ್ನ. ಆದರೆ ನಾವು ಪಾತ್ರದಲ್ಲಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಯಾವಾಗಲೂ ಉದುರಾಗಿ ಇರುತ್ತದೆ ಅನ್ನ. ಅದಾದಮೇಲೆ ನಾನು ಯಾವಾಗಲೂ ವೈಟ್ ರೈಸ್ ಮಾಡ್ತಿರೋ ಟೈಮಲ್ಲಿ ನನಗೆ ಅದ್ರ ಜೊತೆಲಿ ಉಪ್ಪು ಹಾಕಬೇಕು. ನನಗೆ ಉಪ್ಪು ಹಾಕಿಲ್ಲ ಅಂತ ಒಂಥರ ಸಮಾಧಾನ ಆಗಲ್ಲ. ನಾನು ಕುಸಲಕ್ಕಿ ಮಾಡೋ ಟೈಮಲ್ಲಿ ಉಪ್ಪು ಹಾಕಲ್ಲ ಆಯಿತಾ. ಆದರೆ ನಾನು ವೈಟ್ ರೈಸಿಗೆ ಯಾವಾಗಲೂ ಉಪ್ಪು ಯೂಸ್ ಮಾಡ್ತೀನಿ. ಅದಾದಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಅದು ಅನ್ನ ಬೇಯಕ್ಕೆ ಬಿಡೋಣ. ಅನ್ನ ಬೇಯೋ ಟೈಮಲ್ಲಿ ನಮಗೆ ಕಡಲೆಕಾಳು ಅದು ಸಾರು ಮಾಡಲಿಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋಬೇಕು. ಇದು ಈರುಳ್ಳಿ ಹೇಗೆ ಅಂದರೆ ಸಣ್ಣದಾಗಿ ಕಟ್ ಮಾಡಬೇಕು, ತುಂಬ ದಪ್ಪಗೆ ಕಟ್ ಮಾಡ್ಕೋಬಾರ್ದು. ಅದರಿಂದ ನಾನೀಗ ಚಾಪರಲ್ಲಿ ಈರುಳ್ಳಿ ಕಟ್ ಮಾಡ್ದೆ ಆಯಿತಾ. ನಂದು ಮಿಕ್ಸಿ ಬಂದುಬಿಟ್ಟು ಪ್ರೀತಿ ಸೋಡಿಯಾಕ್ದು ಮಿಕ್ಸಿ ಗ್ರೈಂಡರು. ಅದರಲ್ಲಿ ಬಂದು ಈ ಥರ ನಮಗೆ ವೆಜಿಟೇಬಲ್ ಚಾಪ್ ಮಾಡೋದು ಒಂದು ಜಾರಿದೆ. ನಾನು ಈರುಳ್ಳಿ ಎಲ್ಲ ಅದರಲ್ಲೇ ಕಟ್ ಮಾಡೋದು. ಅದರಲ್ಲಿ ನಮಗೆ ಈರುಳ್ಳಿ ಕಟ್ ಮಾಡಿದರೆ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಕ್ಕಾಗುತ್ತದೆ. ಅದರಿಂದ ಇದರಲ್ಲಿ ಕಟ್ ಮಾಡೋದು. ನಾನು ಯಾವಾಗಲೂ ಅದರದ್ದು ಬೇಯ್ಸು ರಿಮೂವ್ ಮಾಡಿಬಿಟ್ಟೆ ಹಾಕೋದು. ಯಾಕೆಂದರೆ ಅದು ಒಳಗಡೆಗೆ ನೀರು ಹೋಗಬಾರ್ದು. ನೀರು ಹೋದರೆ ಅದು ಹಾಳಾಗೋಗುತ್ತೆ ಜಾರು. ಅದರಿಂದ ಅದು ಬಿಚ್ಚಿಬಿಟ್ಟೆ ಯಾವಾಗಲೂ ತೊಳೆಯೋದಾಯ್ತಾ. ಅದಾದಮೇಲೆ ಅದರೊಳಗಡೆಗೆ ಬ್ಲೇಡೆಲ್ಲ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಜಾರು ಕ್ಲೋಸ್ ಮಾಡಿದ ಮೇಲೆ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿ ಅದರಲ್ಲಿ ಹಾಕ್ಕೊಂಡು ಇನ್ನು ಇದು ಚೆನ್ನಾಗಿ ನಮಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಈಸಿಯಾಗಿ ಆಗುತ್ತೆ ಆಯಿತಾ. ಯಾಕೆಂದರೆ ಇದಿರೋದ್ರಿಂದ ನನಗೆ ಕೆಲಸ ಎಲ್ಲ ಬೇಗ ಆಗುತ್ತದೆ. ಈಗ ನೋಡಿ ಎಷ್ಟು ಸಣ್ಣದಾಗಿ ಈರುಳ್ಳಿ ಕಟ್ಟಾಗಿದೆ ಅಂತ ನೋಡಿ, ನಿಮಗೆ ತೋರಿಸ್ತೀನಿ ಅದು ಹೇಗೆ ಕಟ್ಟಾಗಿದೆ ಅಂತ. ಎಷ್ಟು ನೈಸಾಗಿ ಕಟ್ಟಾಗಿದೆ ಅಂತ ನೋಡಿ. ಈ ಸಾಂಬಾರಿಗೆ ಈರುಳ್ಳಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆ ಥರ ಮಾಡ್ಕೊಂಡ್ರೇ ಸಾಂಬಾರು ಟೇಸ್ಟ್ ಬರೋದು. ಯಾಕೆಂದರೆ ಇದು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸಾಂಬಾರು ಜೊತೆಲಿ ಸೇರಿಸ್ಬಿಟ್ರೆ ನಮಗೆ ತಿನ್ನೋ ಟೈಮಲ್ಲಿ ಈರುಳ್ಳಿ ಸಿಗೋದೇ ಇಲ್ಲ. ಯಾಕೆಂದರೆ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಅದ್ರ ಜೊತೆಯಲ್ಲಿ ಅದು ಹಂಗೆ ಮಿಕ್ಸ್ ಆಗೋಗುತ್ತದೆ. ಅದಾದಮೇಲೆ ಇದು ಇನ್ನೊಂದು ಪಾತ್ರೆ ಒಳಗಡೆಗೆ ಹಾಕ್ಕೊಳ್ಳೋಣ. ಅದಾದಮೇಲೆ ನಮಗೆ ಅಕ್ಕಿ ಕುದೀತಾ ಇದೆ. ಅದಕ್ಕೆ ನಾನು ಇದನ್ನು ತೆಗೆದು ಸಣ್ಣದು ಸ್ಟವ್ ಮೇಲೆ ಇಟ್ಬಿಟ್ಟು ಇದರಲ್ಲಿ ನಮಗೆ ಸಾಂಬಾರ್ಗೆ ಹಾಕಬೇಕಾಗಿರೋ ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ಮೆಣಸಿನ್ಕಾಯಿ ಧನಿಯಾ ಇದೆಲ್ಲ ಹುರಿದುಬಿಟ್ಟು ಫ್ರೈ ಮಾಡಿನೇ ಹಾಕೋದಾಯ್ತಾ. ಖಾರಕ್ಕೆ ಈ ತೊಗೊಂಡಿರೋ ಮೆಣಸಿನ್ಕಾಯಿ ಏನು ಮಾಡ್ತೀನಿ ಅಂದರೆ ಇದು ಸ್ವಲ್ಪ ತೊಳೆದು ಬಿಟ್ಟೆ ಫ್ರೈ ಮಾಡೋದು. ಆ್ಯಕ್ಚುಲಿ ನಾನು ಯಾವಾಗಲೂ ತೊಳೆದು ಒಣಗಿಸ್ಬಿಟ್ಟು ಇಟ್ಕೊಳ್ತಾ ಇದ್ದೆ. ಈ ಸರಿ ಏನಾಯಿತು ಅಂದರೆ ನನಗೆ ಈ ಮೆಣಸಿನ್ಕಾಯಿ ತೊಗೊಂಬರೋ ಟೈಮಲ್ಲಿ ಮಳೆಕಾಲ ಇತ್ತು. ಅದರಿಂದ ನನಗೆ ಅದು ತೊಳೆದು ಇಟ್ಕೊಳ್ಳೋಕ್ಕಾಗಿಲ್ಲ. ಅದರಿಂದ ಹಂಗೆ ಇಟ್ಟಿದ್ದೆ. ಈಗ ನನಗೆ ಯಾವಾಗ ಬೇಕು ಆವಾಗ ಈ ಥರ ತೊಳೆದು ಬಿಟ್ಟು ಅದರದ್ದು ಸ್ಟೆಮ್ಮೆಲ್ಲ ರಿಮೂವ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳೋದು. ಅದಕ್ಕೆ ಪಾನ್ ಇಟ್ಟಿದ್ದೆ. ಪಾನ್ ಬಿಸಿ ಆಯಿತು. ಅದರೊಳಗಡೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಎಂಥದ್ದು ಹಾಕಿಲ್ಲ ಆಯಿತಾ. ಹಂಗೆ ಖಾಲಿ ಇದರಲ್ಲೇ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ದು.
ಅದಾದಮೇಲೆ ಇದ್ರ ಜೊತೆಯಲ್ಲಿ ನಮಗೆ ಮಸಾಲೆಗಳು ಹಾಕ್ಬಿಟ್ಟು ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು. ನಾನು ಮೆಣಸಿನ್ಕಾಯಿ ಜೊತೆಯಲ್ಲಿ ಯಾಕೆ ಹಾಕಿಲ್ಲ ಅಂದರೆ ಅದ್ರ ಜೊತೆಯಲ್ಲಿ ಹಾಕ್ಬಿಟ್ರೆ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಬೇಗ ಫ್ರೈ ಆಗಲ್ಲ ಅಂತ ಸಪ್ರೇಟ್ ಮಾಡ್ತಿರೋದು. ಅದಾದಮೇಲೆ ಮಸಾಲೆಗೆ ನಾನು 1 ಟೀ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಅದಾದಮೇಲೆ ನಾನು 2 ಟೀ ಸ್ಪೂನು ಕಾಳುಮೆಣಸು, ಅದಾದಮೇಲೆ ಲವಂಗ ಬಂದು 4 ಲವಂಗ ತೊಗೊಂಡಿದ್ದೀನಿ, ಅದು ಇದರೊಳಗಡೆಗೆ ಹಾಕ್ಕೊಳ್ಳೋಣ. ಅದಾದ ನಂತರ 2 ಏಲಕ್ಕಿ ತೊಗೊಂಡಿದ್ದೀನಿ, ಅದು ಇದ್ರ ಜೊತೆಯಲ್ಲಿ ಹಾಕ್ಕೊಳ್ಳೋಣ. ಅದಾದಮೇಲೆ ಮತ್ತೆ ಬೇಕಾಗಿರೋದು ಬಂದು ಚಕ್ಕೆ ಬಂದು ನಾನು 1 ಪೀಸ್ ತೊಗೊಂಡಿದ್ದೀನಿ, ಅದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಣ. ಅದಕ್ಕೆಂದರೆ ಆ ಥರ ಕಟ್ ಮಾಡಿ ಹಾಕಿದರೆ ಬೇಗ ಫ್ರೈ ಆಗುತ್ತಲ್ಲ ಅಂತ. ಅದಾದಮೇಲೆ ನಮಗೆ ಮಸಾಲೆ ಒಂದು ಹೂವು ಥರ ಬರುತ್ತಲ್ಲ, ಅದು 1 ಪೀಸ್ ಕಟ್ ಮಾಡಿ ಅದು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಟೀ ಸ್ಪೂನು ಸೋಂಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕೊನೆಗೆ ನಾನು ಹಾಕಬೇಕಾಗಿರೋದು ಧನ್ಯ ಬಂದು ನಾನು ಯಾವಾಗಲೂ ಪುಡಿ ಮಾಡಿ ಇಟ್ಕೊಳ್ಳಲ್ಲ. ನಾನು ಈ ಥರ ತೊಳೆದು ಒಣಗಿಸ್ಬಿಟ್ಟು ಈ ಥರ ಕವರ್ಲಿ ಹಾಕ್ಬಿಟ್ಟು ಪಾತ್ರದಲ್ಲಿ ಈ ಥರ ಮುಚ್ಚಿಟ್ಬಿಡ್ತೀನಿ. ನಾನು 2 ಟೇಬಲ್ ಸ್ಪೂನು ಧನ್ಯ ಹಾಕ್ಕೊಂಡಿದ್ದೀನಿ. ಇನ್ನು ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದನ್ನು ನಾವು ಮೆಣಸಿಗೆ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದ್ರ ಜೊತೆಯಲ್ಲಿ ಈ ಮಸಾಲೆನೂ ಇದ್ರ ಜೊತೆಯಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡಾದಮೇಲೆ ಇದು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಅವು ನೋಡಿ ನಾನು ಫ್ರೈ ಮಾಡ್ಕೊಂಡ್ರೆ ಮಸಾಲೆ ಇದರೊಳಗಡೆಗೆ ಹಾಕ್ಕೊಂಡಿದ್ದೀನಿ. ಇದು ಇಲ್ಲಿ ಇರಲಿ. ಅದಾದಮೇಲೆ ನಮಗಿನ್ನೇನು ಮಾಡಬೇಕಂದ್ರೆ ಕಡಲೆ ಆ ಕಡೆ ಚಿಕ್ಕದು ಸ್ಟೌಲ್ಲಿ ಇರೋದ್ರಿಂದ ಬೇಗ ಬೇಯಲ್ಲ, ಅದನ್ನು ನಾನು ಈ ಕಡೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಅನ್ನ ಪಾತ್ರದಲ್ಲಿ ಬೇಯಕ್ಕೆ ಇಟ್ಟಿರೋದ್ರಿಂದ ಅವಾಗ ನಾನು ನೋಡ್ತಾ ಇರ್ತೀನಿ ಅದು ಬೆಂದಿದೆಯಾ ಅಂತ. ನೋಡಿ ನಾನು ಮಸಾಲೆ ಚೆನ್ನಾಗಿ ಪುಡಿ ಮಾಡ್ಕೊಂಬಂದಿದ್ದೀನಿ. ಇನ್ನು ಮಸಾಲೆ ಇಲ್ಲಿ ಇರಲಿ. ಅದಾದಮೇಲೆ ನಾವು ಮಸಾಲೆ ಪಾತ್ರಗಳೆಲ್ಲ ಕೆಳಗಡೆ ತೊಗೊಂಬಂದು ಅದೆಲ್ಲ ತೆಗೆದು ವಾಪಸ್ ಅಲ್ಲಿ ಇಟ್ಬಿಟ್ರೆ ಅಲ್ಲಿ ಜಾಗ ಖಾಲಿ ಆಗುತ್ತದೆ. ಅದಾದಮೇಲೆ ಅದೆಲ್ಲ ಬೇಯೋ ಟೈಮಲ್ಲಿ ನನಗೆ ಸುಮ್ಮನೆ ನಿಂತ್ಕೊಳ್ಳೋದು ಬೇಡ ಅಂತ ನಾನೇನು ಮಾಡಿದೆ, ಸ್ವಲ್ಪ ಖಾರ ಪುಡಿ ಖಾಲಿ ಆಗಿದೆ. ಅದಕ್ಕೆ ನಾನು ಈ ಥರ ನಂದು ಚಿಕ್ಕದು ಬಾಟ್ಲಲ್ಲಿ ನಾನು ಮಸಾಲೆಗಳೆಲ್ಲ ತುಂಬಿಸಿ ಇಡೋದು. ಖಾಲಿ ಆಗೋವಾಗ ನಾನು ತುಂಬಿಸ್ತಾ ಇರ್ತೀನಿ. ಖಾರ ಪುಡಿ ಖಾಲಿ ಆದಮೇಲೆ ಅದರಲ್ಲಿ ಫಿಲ್ ಮಾಡಿ ಇಡಲೇ ಇಲ್ಲ. ಅದಕ್ಕೆ ಈಗ ಸ್ವಲ್ಪ ಟೈಮ್ ಸಿಕ್ಕಿದ್ದಕ್ಕೆ ನಾನು ಖಾರ ಪುಡಿ ಬಾಟ್ಲಲ್ಲಿ ಹಾಕಿ ಇಟ್ಟಿದ್ದು. ಅದಾದಮೇಲೆ ನಂದು ಅನ್ನ ಚೆನ್ನಾಗಿ ಬೆಂದೈತೆ ಆಯಿತಾ. ಇದು ಬೇಗ ಬೇಯುತ್ತದೆ ಪಾತ್ರದಲ್ಲಿ, ಅಂದರೆ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ. ನೋಡಿ ಕರೆಕ್ಟಾಗಿ ಬೆಂದಿದೆ. ಇನ್ನು ಇದರಿಂದ ನೀರು ಸೋರಿಸ್ಕೋಬೇಕು. ನಾನು ಹೇಗೆ ನೀರು ಸೋರಿಸೋದು ಅಂದರೆ, ನಾವು ಚಿಪ್ಸ್ ಎಲ್ಲ ಫ್ರೈ ಮಾಡಿ ಇಡೋದೊಂದು ಪಾತ್ರ ಬರುತ್ತಲ್ಲ, ಕೆಳಗಡೆ ಹೋಲ್ಸ್ ಇರೋದು, ಆ ಪಾತ್ರದಲ್ಲಿ ಹಂಗೆ ಹಾಕ್ಬಿಡ್ತೀನಿ. ಅದರಲ್ಲಿ ಹಂಗೆ ಹಾಕ್ಬಿಟ್ಟು ನೀರನ್ನ ಸೋರಿಸ್ಕೊಳ್ತೀನಿ. ಈ ಪಾತ್ರದಲ್ಲಿ ಹಿಂಗೆ ಅನ್ನ ಸೋರಿಸ್ಬಿಟ್ರೆ ನೀರೆಲ್ಲ ಒಟ್ಟೋಗುತ್ತದೆ. ಅದಾದಮೇಲೆ ಫುಲ್ಲು ಡ್ರೈ ಆದಮೇಲೆ ನಾನು ಬೇರೆ ಪಾತ್ರೆಗೆ ಹಾಕ್ಕೊಳ್ತೀನಿ. ಅದು ನಾನು ಯಾವಾಗಲೂ ವೈಟ್ ರೈಸ್ ಈ ಥರನೇ ಮಾಡೋದಾಯ್ತಾ. ನೀವು ಹೇಗೆ ಪಾತ್ರದಲ್ಲಿ ಮಾಡ್ತೀರಾ ಅಥವಾ ಕುಕ್ಕರ್ಲಿ ಮಾಡ್ತಿದ್ರಾ? ಯಾಕೆಂದರೆ ನನ್ನ ಫ್ರೆಂಡು ಅವಳು ಬಂದು ಯಾವಾಗಲೂ ಕುಕ್ಕರ್ಲಿ ಅನ್ನ ಮಾಡೋದು, ಅವಳು ಪಾತ್ರದಲ್ಲಿ ಮಾಡೋದು ನಾನು ನೋಡಿಲ್ಲ. ಅದರಿಂದ ನಾನು ಆ ಥರ ಹೇಳಿರೋದಾಯ್ತಾ. ಅದಾದಮೇಲೆ ನಾನೊಂದು ಒದ್ದೆ ಬಟ್ಟೆನಲ್ಲಿ ನಾನು ಸ್ಟವ್ ಅವಾಗ ಒರೆಸ್ಕೊಳ್ತೀನಿ. ಯಾಕೆಂದರೆ ಈಗ ನಾನು ಅನ್ನ ಮಾಡ್ತಿರೋ ಟೈಮಲ್ಲಿ ಅಲ್ಲಿಲೆಲ್ಲ ಸ್ವಲ್ಪ ನೀರು ಬಿದ್ದಿತ್ತು, ಅದು ಆವಾಗಲೇ ಹಂಗೆ ಒರೆಸ್ಕೊಂಡ್ಬಿಟ್ರೆ ಸ್ಟವ್ ನೀಟಾಗಿರುತ್ತದೆ. ಇಲ್ಲಾಂದರೆ ಹಂಗೆ ಬಿಟ್ಬಿಟ್ರೆ ಅದಾದಮೇಲೆ ಡ್ರೈ ಆಗೋಗುತ್ತದೆ. ನಾನಲ್ಲಿ ಸ್ವಲ್ಪ ಟೈಮ್ ಸಿಕ್ತಂದು ಒಂದು 2-3 ಪಾತ್ರೆ ಐತೆ, ಅದು ತೊಳ್ಕೊಳ್ಳೋಣ ಅಂತ ತೊಳಿತಾ ಇದ್ದೀನಿ. ಅದಾದಮೇಲೆ ಒಂದು ಕಡಲೆ ಚೆನ್ನಾಗಿ ಬೆಂದೈತೆ. ಇನ್ನು ನಮಗೆ ಅದಕ್ಕೆ ಬೇಕಾಗಿರೋ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನು ಮಸಾಲೆ ಅವಾಗ ಹುರ್ಕೊಂಡಿದ್ದೆ ಅಲ್ಲ, ಅದರಲ್ಲೇ ನಾನು ಮಸಾಲೆ ರೆಡಿ ಮಾಡೋಣ ಅಂತ ಆ ಪ್ಯಾನಲ್ಲೇ ಎಣ್ಣೆ ಹಾಕಿದ್ದೀನಿ. ನಾನೊಂದು 2 ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನಿಮಗೆ ಎಣ್ಣೆ ಜಾಸ್ತಿ ಕಮ್ಮಿ ಅದು ನಿಮಗೆ ಎಷ್ಟು ಬೇಕೋ ತಕ್ಕಾಗಿ ಹಾಕ್ಕೋಬೋದಾಯ್ತಾ. ಅದಾದಮೇಲೆ ನಾನು ಇದ್ರ ಜೊತೆಲಿ ಸಾಸಿವೆ ಹಾಕಲ್ಲ, ಸಾಸಿವೆ ಬದಲು ನಾನು ಜೀರಿಗೆ ಹಾಕೋದು ಆಯಿತಾ. ನಾನು ಅರ್ಧ ಟೀ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, ಅದು ಇದರೊಳಗಡೆಗೆ ಹಾಕ್ಕೊಳ್ಳೋಣ. ಜೀರಿಗೆ ಚೆನ್ನಾಗಿ ಫ್ರೈ ಆದ ನಂತರ ನಾವು ಕಟ್ ಮಾಡಿಟ್ಟಿರೋ ಈರುಳ್ಳಿ ಇದೆ ಅಲ್ಲ, ಅದು ಇದರೊಳಗಡೆಗೆ ಹಾಕ್ಕೊಳ್ಳೋಣ. ಇದರೊಳಗಡೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಲಿ ನಾನೊಂದು 2 ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೋಬೇಕು. ಅದಾದಮೇಲೆ ಇದ್ರ ಜೊತೆಯಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ನನ್ನ ಹತ್ರ ಕರಿಬೇವು ಸೊಪ್ಪು ಫ್ರೆಶ್ ಆಗಿರೋದೇನು ಇರಲಿಲ್ಲ, ಸ್ವಲ್ಪ ಬಾಡೋಗಿದೆ, ಆದರೂ ಪರವಾಗಿಲ್ಲ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡ್ರೆ ಅದರೊಂದು ಫ್ಲೇವರ್ ಬರುತ್ತಲ್ಲ ಅಂತ ಅದು ಹಾಕಿರೋದು. ಅದಾದಮೇಲೆ ಇದ್ರ ಜೊತೆಯಲ್ಲಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ನಾನು 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇರೋದಾಯ್ತಾ. ಅದು ಅಷ್ಟು ಹಾಕಿದ ಮೇಲೆ ಒಂದು ಚೂರು ಬ್ಯಾಲೆನ್ಸ್ ಬಂದು ಇದನ್ನು ಅಷ್ಟಾಗಿ ಏನು ಇಟ್ಕೊಳ್ಳೋದು ಅಂತ ಅದು ನಾನು ಇದ್ರ ಜೊತೆಲಿ ಸೇರಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಆವಾಗ ನಾನು 1/4 ಟೀ ಸ್ಪೂನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೆ. ಇನ್ನು ಇದ್ರ ಜೊತೆಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಅದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನು ಚಿಕ್ಕದು 2 ಟೊಮೊಟೊ ಇತ್ತು, ಅದು ಕಟ್ ಮಾಡಿದ್ರ ಜೊತೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅದಾದಮೇಲೆ ಇದ್ರ ಜೊತೆಲಿ ಒಂಚೂರು ಉಪ್ಪು ಹಾಕೋಣ. ಯಾಕೆಂದರೆ ನಾವು ಕಡಲೆ ಬೇಯಿಸೋ ಟೈಮಲ್ಲಿ ಉಪ್ಪು ಹಾಕಿದ್ದೀನಿ. ಅದಾದಮೇಲೆ ಈಗ ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ನಾನು ಇನ್ನೂ ಸ್ವಲ್ಪ ಉಪ್ಪು ಹಾಕಿರೋದಾಯ್ತಾ. ಅದಾದಮೇಲೆ ನಾನು ಅರಿಶಿನ ಹಾಕ್ತಾಯಿದ್ದೀನಿ, ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕಿದ್ದೀನಿ. ಏಕೆಂದರೆ ಮಸಾಲೆ ಜೊತೆಯಲ್ಲಿ ನಾವು ಪುಡಿ ಮಾಡೋದ್ರಲ್ಲಿ ಏನು ಅರಿಶಿನ ಏನು ಹಾಕಿಲ್ಲ, ಅದಕ್ಕೆ ನಾನು ಅರಿಶಿನ ಹಾಕಿರೋದು. ಅದಾದಮೇಲೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರು 1 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ನಾವು ಖಾರಕ್ಕೆ ಆಲ್ರೆಡಿ ಮೆಣಸಿನ್ಕಾಯಿ ನಾವು ಹುರಿದ್ಬಿಟ್ಟು ನಾವು ಪುಡಿ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಲರ್ಗಾಗಿ ನಾನು 1 ಟೀ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿರೋದಾಯ್ತಾ.
ನಿಮ್ಮ ಹತ್ರ ಬಾಡಿಗೆ ಮೆಣಸಿನ್ಕಾಯಿ ಇದೆ ಅಂದರೆ ನೀವು ಹುರ್ಕೊಳ್ಳೋ ಟೈಮಲ್ಲಿ ಅದೇ ಹುರಿದ್ಬಿಟ್ಟು ಪುಡಿ ಮಾಡ್ಕೋಬೋದು ಆಯಿತಾ. ನನ್ನ ಹತ್ರ ಅದು ಇಲ್ಲದೆ ಇರೋದಕ್ಕೆ ನಾನು ಈಗ ಪುಡಿ ಹಾಕಿರೋದು. ಅದಾದಮೇಲೆ ನಾವು ಪುಡಿ ಮಾಡ್ಕೊಂಡ್ರೆ ಮಸಾಲೆ ಎಲ್ಲ ಇದ್ರ ಜೊತೆಲಿ ಹಾಕ್ಕೊಂಡಿದ್ದೀನಿ. ಅದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇನ್ನು ನಮಗೆ ಕಡಲೆ ನಾವು ಬೇಯಿಸಿಕ್ಕೆ ಇಟ್ಟಿದ್ದೀವಲ್ಲ ಅದ್ರದ್ದು ಸ್ವಲ್ಪ ಏರ್ ಇನ್ನೂ ಹೋಗ್ಲಿಕ್ಕಿದೆ. ಅದು ಚೆನ್ನಾಗಿ ಏರು ಬಿಡಿಸ್ಬಿಟ್ಟು ಅದು ಓಪನ್ ಮಾಡ್ಕೊಳ್ಳೋಣ. ಏಕೆಂದರೆ ಅದು ಬೆಂದಿರ್ತದೆ. ನಾನೊಂದು 7-8 ವಿಸಿಲು ಹೊಡ್ಸಿದ್ದೀನಿ ನೋಡಿ. ಕಡಲೆ ಚೆನ್ನಾಗಿ ಬೆಂದೈತೆ. ಆದರೂ ಒಂದು ಸರಿ ನೋಡ್ಕೊಳ್ಳೋಣ. ನೋಡಿ ಹೇಗೆ ಬೆಂದಿದೆ ಅಂತ ನೋಡಿ. ಒಂದು ತೆಗೆದು ನಿಮಗೆ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಬೆಂದೈತೆ. ಅದಾದಮೇಲೆ ಇನ್ನೇನು ಮಾಡಬೇಕಂತ ಗೊತ್ತಾ, ನಾವು ಮಸಾಲೆ ಪುಡಿ ಮಾಡಿರೋ ಅದೇ ಜಾರಲ್ಲೇ ನಾನು ಒಂದು 2 ಸ್ಪೂನಷ್ಟು ಕಡಲೆ ಬೇಯಿಸಿರೋದು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದ್ರ ಜೊತೆಯಲ್ಲಿ ನಾವು ಬೇಯಿಸಿರೋ ಆಲೂಗಡ್ಡೆ ಇದೆಯಲ್ಲ ಅದು ಪೂರ್ತಿ ಇದರೊಳಗಡೆಗೆ ಇದ್ರ ಜೊತೆಯಲ್ಲಿ ಹಾಕ್ಕೊಳ್ತೀನಿ. ಇದಿಷ್ಟು ಹಾಕ್ಬಿಟ್ಟು ಇದು ಚೆನ್ನಾಗಿ ರುಬ್ಕೋಬೇಕು. ಅದು ರುಬ್ಬೋದಕ್ಕಿಂತ ಮುಂಚೆ ನಾವು ಈ ಬೇಯಿಸಿರೋ ಕಡಲೆ, ಯಾಕೆಂದರೆ ಇದು ಕುಕ್ಕರ್ ಚಿಕ್ಕದಲ್ವ, ಅದರಿಂದ ನಾನೊಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಫ್ರೈ ಮಾಡಿ ಇಟ್ಟಿರೋ ಮಸಾಲೆ ಅದ್ರ ಜೊತೆಲಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದು ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ನಮಗೆ ನೀರು ಎಷ್ಟು ಬೇಕೋ ಅದು ತಕ್ಕಾಗಿ ನೀರು ಹಾಕ್ಕೋಬೇಕು. ಅದಾದಮೇಲೆ ನಾನು ನಿಮ್ಮದು ಚೆನ್ನಾಗಿ ರುಬ್ಕೊಂಬರ್ತೀನಿ. ಈಗ ನೋಡಿ ನಾನು ಅದು ಕಡಲೆ ಆಲೂಗಡ್ಡೆ ಅದು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಅದು ಈ ಸಾಂಬಾರು ಜೊತೆಲಿ ಹಾಕ್ಕೊಳ್ಳೋಣ. ಇದು ಏನಕ್ಕೆ ಈ ಥರ ರುಬ್ಬಿ ಹಾಕೋದು ಅಂದರೆ ಸಾಂಬಾರು ಸ್ವಲ್ಪ ತಿಕ್ನೆಸ್ ಬರುತ್ತೆ, ಅದಕ್ಕೆ ಆ ಥರ ಮಾಡೋದಾಯ್ತಾ. ಅದಾದಮೇಲೆ ಜಾರು ತೊಳೆಯೋದವಾಗಲೂ ಅದರಲ್ಲಿ ನೀರು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಈ ಥರ ನಾನು ತೋರಿಸಿರೋ ಥರ ಮಾಡಿದರೆ ಅದರ ಒಳಗಡೆಗೆ ಒಂದು ಚೂರು ಮಸಾಲೆ ಏನು ಇಟ್ಕೊಳ್ಳಲ್ಲ, ಎಲ್ಲ ಬಂದುಬಿಡ್ತದೆ. ಅದಾದಮೇಲೆ ನಾನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಉಪ್ಪುದು ಟೇಸ್ಟ್ ನೋಡಿಕೊಂಡೆ. ನನಗೆ ಉಪ್ಪು ಕರೆಕ್ಟಾಗಿದೆ, ಯಾಕೆಂದರೆ ನಾನು ಈರುಳ್ಳಿ ಬೇಯಿಸೋ ಟೈಮಲ್ಲಿ ಕಡಲೆ ಬೇಯಿಸೋ ಟೈಮಲ್ಲೆಲ್ಲ ಉಪ್ಪು ಹಾಕಿರೋದ್ರಿಂದ ನನಗೆ ಉಪ್ಪು ಕರೆಕ್ಟಾಗಿದೆ. ಇನ್ನು ಈ ಸಾಂಬಾರು ಚೆನ್ನಾಗಿ ಕುದಿಬೇಕು. ನೋಡಿ ನಮ್ಮದು ಸಾಂಬಾರು ಹೇಗಿದೆ ಅಂತ ನೋಡಿ. ತುಂಬ ಟೇಸ್ಟಿಯಾದಂಥ ಸಾಂಬಾರು ಆಯಿತಾ. ಇದು ಮಿಸ್ ಮಾಡದೆ ಒಂದ್ಸರಿ ಈ ಥರ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಅಲ್ಲಿ ಕಡಲೆ ಸಾಂಬಾರು ಅದು ಕುದೀತಾ ಇರೋ ಟೈಮಲ್ಲಿ ನಾನು ದೋಸೆ ಮಾಡ್ಕೊಳ್ಳೋಣ ಅಂದ. ದೋಸೆಗೆ ನಾನು ದೋಸೆ ಕಲ್ಲು ನಾನು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ದೋಸೆ ಹಿಟ್ಟಿನಲ್ಲಿ ಉಪ್ಪು ಹಾಕಿದೆ. ನಾನು ಉಪ್ಪು ಮುಂದಿನ ದಿವಸ ಹಾಕಿ ಇಡಲ್ಲ, ನಾನು ಬೆಳಿಗ್ಗೆ ನಾನು ದೋಸೆ ಮಾಡೋ ಟೈಮಲ್ಲೇ ನಾನು ಉಪ್ಪು ಹಾಕೋದಾಯ್ತಾ. ಅದಾದಮೇಲೆ ಕಲ್ಲು ಸ್ವಲ್ಪ ಬಿಸಿ ಆಯಿತು ಅಂದ್ಕೊಳ್ತೀನಿ, ನೋಡೋಣ. ನಂದು ಎಣ್ಣೆ ಹಾಕೋದು ಇದು ನೋಡಿ, ಈರುಳ್ಳಿಯಲ್ಲೇ ನಾನು ಇದು ಮಾಡೋದಾಯ್ತಾ. ನಾನು ಯಾವಾಗಲೂ ದೋಸೆ ತೆಳುವಾಗೆ ಮಾಡೋದು. ದೋಸೆಗಳು ಚೆನ್ನಾಗಿ ಫ್ರೈ ಆಗಿದೆ. ಅದು ಬಿಸಿ ಆಗೋದಕ್ಕಿಂತ ಮುಂಚೆ ಹಾಕಿರೋದ್ರಿಂದ ದೋಸೆ ಸರಿ ಬರಲಿಲ್ಲ ಆಯಿತಾ. ಇನ್ನೊಂದು ದೋಸೆ ನಿಮಗೆ ಮಾಡಿ ತೋರಿಸ್ತೀನಿ. ಇದು ಕರೆಕ್ಟಾಗಿ ಬರುತ್ತೆ, ಯಾಕೆಂದರೆ ಕಲ್ಲು ಚೆನ್ನಾಗಿ ಬಿಸಿ ಆಯಿತಲ್ಲ ಅದರಿಂದ. ಈಗ ನೋಡಿ ನನ್ನ ದೋಸೆ ಹೇಗಾಗಿದೆ ಅಂತ ನೋಡಿ, ಎಷ್ಟು ನೈಸಾಗಿ ಬಂದಿದೆ ಅಂತ ನೋಡಿ. ನಾನಿಲ್ಲಿ ದೋಸೆ ಅಂದರೆ ಬಿಸಿ ಬಿಸಿಯಾಗಿ ಎಲ್ಲರಿಗೂ ಕೊಡೋದು. ಆ್ಯಕ್ಚುಲಿ ನಮ್ಮ ಮನೆಯವರಿಗೆ ಅವರಿಗೆ ಫ್ಯಾಕ್ಟ್ರಿಗೆ ಹೋಗಲಿಕ್ಕೆ ಟೈಮ್ ಆಯಿತು, ಅದಕ್ಕೆ ಫಸ್ಟ್ ಅವ್ರಿಗೆ ಕೊಟ್ಟೆ. ಅದಾದಮೇಲೆ ಮಧ್ಯದಲ್ಲಿ ಟೀ ಮಾಡಿದೆ. ಅವರಿಗೆ ಈ ದೋಸೆ ಜೊತೆಲಿ ಟೀನೂ ಕೊಟ್ಟರೆ ಒಟ್ಟಿಗೆ ಅವರು ಟಿಫನ್ ಜೊತೆಲಿ ಟೀನೂ ಕುಡಿತಾರೆ. ಹಾಗೆ ಅವ್ರಿಗೆ ಬೇಕಾಗಿರೋ ದೋಸೆ ಮಾಡಿಕೊಟ್ಟಾಯಿತು. ಇನ್ನು ನಮ್ಮ ಮಕ್ಕಳಿಗೆ ರೆಡಿ ಮಾಡ್ಕೋಬೇಕು. ಒಬ್ಬೊಬ್ಬರು ಬರ್ತಾ ಇರ್ತಾರೆ. ಅದ್ರದ್ದು ಮಧ್ಯೆ ನಾನು 2 ಮೊಟ್ಟೆ ಆಮ್ಲೆಟ್ ಮಾಡ್ಕೋಬೇಕು, ಯಾಕೆಂದರೆ ಇವರಿಗೆ ಊಟಕ್ಕೆ ನಾನು ಇವತ್ತು ಈ ಕಡಲೆ ಸಾಂಬಾರು ಅದ್ರ ಜೊತೆಯಲ್ಲಿ ಒಂದು ಮೊಟ್ಟೆ ಆಮ್ಲೆಟ್ ಉಪ್ಪಿನಕಾಯಿ ಕೊಟ್ಟು ಕಳ್ಸೋಣ ಅಂತಲೇ ನಾನು ರೆಡಿ ಮಾಡ್ತಿರೋದು. ಅವು ನಮ್ಮ ಮನೆಯವರಿಗೆ ಹೋಗ್ಲಿಕ್ಕೆ ಟೈಮ್ ಆಯಿತು ಅಂದರು. ಅದಕ್ಕೆ ನಾನು ಅದೇ ದೋಸೆ ಕಲ್ಲಿನಲ್ಲೇ ಸ್ವಲ್ಪ ಈರುಳ್ಳಿನ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಅದರಲ್ಲಿ ಒಂದು ಮೊಟ್ಟೆ ಹಾಕ್ಬಿಟ್ಟು ಹಂಗೆ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಲಿ ಅವರಿಗೆ ಊಟ ಪ್ಯಾಕ್ ಮಾಡ್ಕೋಬೇಕು. ಅದರಲ್ಲಿ ನಾನು ಆಲ್ರೆಡಿ ಅನ್ನ ಆಯಿತು. ಅದಾದಮೇಲೆ ನಮ್ಮದು ಸಾಂಬಾರು ರೆಡಿಯಾಗಿದೆ. ಅದ್ರ ಜೊತೆಲಿ ಒಂದು ಮೊಟ್ಟೆ ಆಮ್ಲೆಟು, ಅದಾದಮೇಲೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ತೀನಿ. ನಾನು ಅನ್ನ ಆಲ್ರೆಡಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮೊಟ್ಟೆ ನೋಡಿ ಒಂದು ಸೈಡು ಸ್ವಲ್ಪ ಇದಾಯಿತು, ಕಪ್ಪಗಾಯಿತು, ಪರವಾಗಿಲ್ಲ. ಓಕೆ, 1 ನಿಮಿಷ ನಮ್ಮದು ಕಣ್ಣು ಆ ಕಡೆಗೆ ಹೋಯಿತು ಅಂದರೆ ಅಷ್ಟೇ ಕತೆ. ಅದಾದಮೇಲೆ ಜೊತೆಲಿ ಸ್ವಲ್ಪ ಉಪ್ಪಿನಕಾಯಿನೂ ಹಾಕ್ಕೊಂಡಿದ್ದೀನಿ. ಇನ್ನು ಇದು ಪ್ಯಾಕ್ ಮಾಡಿಬಿಟ್ಟು ನಮ್ಮ ಮನೆಯವ್ರನ್ನ ಕಳಿಸ್ತೀನಿ ಫಸ್ಟು. ಅದಾದಮೇಲೆ ಎಲ್ಲನ ಕಳಿಸಾದ್ಮೇಲೆ ನಾನು ನನಗಾಗಿ ನಾನೊಂದು 2 ದೋಸೆ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಅದಾದಮೇಲೆ ಸ್ವಲ್ಪ ಟೀ ಎಲ್ಲ ಮಾಡಿಕೊಂಡು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಟಿಫನ್ ಮಾಡೋಣ ಅಂತ. ಓಕೆ, ನಾನು ಮಾಡಿರೋ ಕಡಲೆಕಾಳು ಮತ್ತು ದೋಸೆ ಹೇಗಿದೆ ಅಂತ ನಾನೊಂದು ನಿಮಗೊಂದು ರಿಸಲ್ಟ್ ಹೇಳಬೇಕಲ್ಲ, ಟೇಸ್ಟ್ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ, ಯಾಕೆಂದರೆ ನನ್ನ ಮನೇಲಿ ನಮ್ಮ ಚಿಕ್ಕವನಿಗೆ ಆಗಲಿ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ದೋಸೆ ಜೊತೆಯಲ್ಲಿ ತುಂಬ ಇಷ್ಟ ಇದು ತಿನ್ನಲಿಕ್ಕೆ. ದೋಸೆ ಜೊತೆಯಲ್ಲಿ ಅಲ್ಲ, ಅನ್ನ ಜೊತೆಯಲ್ಲಿ ಆದ್ರೂ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಯಿತಾ. ಫ್ರೆಂಡ್ಸ್, ಅವು ಮಿಸ್ ಮಾಡಿದ ಸರಿ ಮಾಡಿ ನೋಡಿ. ನಾನು ಟಿಫನ್ ಮಾಡ್ತೀನಿ. ನಾವು ನೆಕ್ಸ್ಟು ಹೊಸ ವೀಡಿಯೋಗೆ ಸಿಗೋ ತನಕ ಟೇಕ್ ಕೇರ್, ಬಾಯ್.